ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು ಮತ್ತೆ ಹಲವು ಉದ್ಯೋಗದ ವಿಷಯವಾಗಿ ಬಂದಿದ್ದೇನೆ. ಸೊ ಹುದ್ದೆಗಳೆಲ್ಲನೂ ಬೆಂಗಳೂರಿನಲ್ಲಿ, ಧಾರವಾಡ, ಹುಬ್ಳಿ, ಸೊ ಈ ರೀತಿಯಾಗಿ ಹಲವು ಹುದ್ದೆಗಳಿದೆ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಇರುವಂಥದ್ದು. ಟೀಚರ್ಸು, ಸ್ಟಾಫ್ಸು, ಲೆಕ್ಚರರ್ಸು, ಸೊ ಈ ರೀತಿಯಾಗಿ ಡ್ರೈವರ್ಸ್ಗಳಿಗೆ ಕೂಡ ಅವಕಾಶಗಳಿರುವಂಥದ್ದು. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ತಿಳ್ಕೊತಾ ಹೋಗ್ತಾ ಇರೋಣ ಒನ್ ಬೈ ಒನ್ ಅಂತ ಹೇಳ್ಬೋದು. ಸೊ ಎಲ್ಲರೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನೋಡಿ, ಮೊದಲಿಗೆ ವಾಂಟೆಡ್ ಪ್ರಿನ್ಸಿಪಲ್ ಅಂಡ್ ಲೆಕ್ಚರರ್ಸ್ ಅಂತ ಹೇಳಿ ಇಲ್ಲಿ ಕರೆದಿರುವಂಥದ್ದು. ಸೊ ಇಲ್ಲಿ ನೋಡಿ, ರೆಪ್ಯೂಟೆಡ್ ಪಿ ಯು ಸೈನ್ಸ್ ಕಾಲೇಜ್ ಇನ್ ಧಾರವಾಡ ಅಂತ ಹೇಳಿ ಕೇಳಿದ್ದಾರೆ. ಸೊ ಧಾರವಾಡದಲ್ಲಿ ಸೊ ಯಾರು ಪಿ ಯು ಸಿ ಸೈನ್ಸ್ ಕಾಲೇಜಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರ್ಗೂ ಅವ್ರಿಗೊಂದು ಅವಕಾಶ ಅಂತೂ ಇದ್ದೇ ಇದೆ. ಸೊ ನೋಡಿ, ಇಲ್ಲಿ ಮಿನಿಮಮ್ 15 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕೇಳಿದ್ದಾರೆ. ಟೀಚಿಂಗು ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸು ಯಾವ ಪೊಸಿಷನ್ಗೆ, ಪ್ರಿನ್ಸಿಪಲ್ ಪೊಸಿಷನ್ಸ್ಗೆ ಕರೆದಿರುವಂಥದ್ದು. ಸೊ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ಸ್ ಬಿಟ್ವೀನ್ ಏಜ್ ಗ್ರೂಪ್ ಆಫ್ 40 to 50 ನೀಡ್ ಟು ಅಪ್ಲೈ ಅಂತ ಹೇಳಿ ಕೇಳಿದ್ದಾರೆ. ಸೊ 40 ಇಂದ 50 ವರ್ಷ ವಯೋಮಿತಿ ಇರುವಂಥವ್ರು, ಸೊ ಪ್ರಿನ್ಸಿಪಲ್ ಪೊಸಿಷನ್ಸ್ಗೆ ನೋಡ್ತಾ ಇರುವಂಥವ್ರು, ಮಿನಿಮಮ್ 15 ವರ್ಷ ಸೊ ಟೀಚಿಂಗ್ ಅಲ್ಲಿ ಇರಬೇಕು. ಮಿನಿಮಮ್ 15 ವರ್ಷ ಟೀಚಿಂಗ್ ಅಲ್ಲಿದ್ದು ಮತ್ತೆ ಆಡಳಿತ ಈ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಆಡಳಿತ ವರ್ಗದಲ್ಲಿ ಇರ್ತಾರಲ್ಲ, ಸೊ ಅವ್ರಿಗೆ ಒಂದು ಅವಕಾಶ ಅಂತ ಹೇಳ್ಬೋದು. ಸೊ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ ನೋಡಿ, ಲೆಕ್ಚರರ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ನೋಡಿ, ಇದಕ್ಕೆ ಮಿನಿಮಮ್ಮೇ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡುವಂಥದ್ದು. ಸೊ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಮತ್ತೆ ನೋಡಿ, ನೀಟ್ JEE ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ಟ್ರೈನಿಂಗ್ ಕೊಡಬೇಕು. ಸೊ ಯಾವ ಸಬ್ಜೆಕ್ಟ್ಸ್ಗೆ ಅಂತಂದರೆ ವಿಷಯಗಳು ಮ್ಯಾಥಮೆಟಿಕ್ಸ್, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಸೊ ಎಲ್ಲ ವಿಷಯಗಳಲ್ಲೂ ಕೂಡ ಕೋಚಿಂಗ್ ಮಾಡೋದಕ್ಕೆ ಕರಿತಾ ಇದ್ದಾರೆ. ಸೊ ನೀಟ್ ಮತ್ತು JEE ಎಕ್ಸಾಮ್ಸ್ಗೆ ಸೊ 10 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ನೋಡಿ, ಇಂಟ್ರೆಸ್ಟ್ ಇರುವಂಥವ್ರು ಸೊ 12 ಡಿಸೆಂಬರ್ 2021 ಅಷ್ಟರಲ್ಲಿ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಾಗತ್ತೆ. ನೋಡಿ, ಮೇಲ್ ಐಡಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ HRDPUC@gmail.com ಅಂತ ಹೇಳಿ ಈ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದಾಗಿದೆ. ಮತ್ತು ನೋಡಿ, ಇಲ್ಲಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಳಗಾಂ ಅಂತ ಹೇಳ್ಬೋದು. ಸೊ ಬೆಳಗಾಮಲ್ಲಿ ಇರುವಂಥ ಒಂದು ಅವಕಾಶ ಅಂತ ಹೇಳ್ಬೋದಾಗಿದೆ. ನೋಡಿ, ಇದು ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾ ಇರುವಂಥದ್ದು, ಕಾಂಟ್ರಾಕ್ಚುಯಲ್ ಬೇಸಿಸ್ ಅಂತ ಕರಿತಾ ಇರೋದು. ನೋಡಿ, ಇಲ್ಲಿ ಪ್ರಿನ್ಸಿಪಲ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇನ್ವೈಟ್ಸ್ ಅಪ್ಲಿಕೇಶನ್ ಅಂತ ಕರೆದಿದ್ದಾರೆ. ಸೊ ಅಪ್ಲಿಕೇಶನ್ ಕರೆದಿರುವಂಥದ್ದು ಯಾವ ಪೊಸಿಷನ್ಸ್ಗೆ ಅಂತಂದರೆ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಕರಿತಾ ಇರುವಂಥದ್ದು. ಸೊ ಈಕ್ವಲ್ ಟು TGT. ಸೊ ಯಾರು ಟೀಚಿಂಗ್ ಗ್ರಾಜುಯೇಟ್ ಮಾಡಿದ್ದೀರಾ, TGT ಅಂತ ಯಾವ್ದು ಮಾಡಿದ್ದೀರಾ, ಸೊ ಖಂಡಿತವಾಗ್ಲೂ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ನೋಡಿ, ನಂಬರ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ನಂಬರ್ ಆಫ್ ಪೋಸ್ಟ್ ಅಂದರೆ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಕರೆದಿರುವಂಥದ್ದು 2 ಮತ್ತು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗೆ 1 ಕರೆದಿರುವಂಥದ್ದು. ಸೊ ಒಟ್ಟು 3 ಹುದ್ದೆಗಳು ಇಲ್ಲಿ ಇರುವಂಥದ್ದು. ನೋಡಿ, ಈ ಒಂದು ಹುದ್ದೆಗೆ ಬ್ಯಾಚುಲರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಆಫ್ ಕನ್ಸರ್ನ್ ಸಬ್ಜೆಕ್ಟ್ ಅಂತ ಇಲ್ಲಿ ಕೇಳಿರುವಂಥದ್ದು. ಸೊ ಬ್ಯಾಚುಲರ್ ಡಿಗ್ರಿ ಯಾರು ಮಾಡಿದ್ದೀರಾ ಇಂಗ್ಲೀಷು ಮತ್ತು ಸೋಷಿಯಲ್ ಸೈನ್ಸಲ್ಲಿ, ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳ್ಬೋದಾಗಿದೆ. ನೋಡಿ, ತಿಂಗಳಿಗೆ ಸೊ 20,000 ರೂಪಾಯಿ ಕೈಗೆ ಬರುವಂಥದ್ದು, ಕನ್ಸಾಲಿಡೇಟೆಡ್ ಪೇ ಅಂತ ಸೊ 20,000 ರೂಪಾಯಿ ತಿಂಗಳಿಗೆ ನಿಮಗೆ ಸಿಗುವಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ಯಾರು ಪದವಿಯನ್ನು ಮಾಡಿದ್ದೀರಾ ಇಂಗ್ಲೀಷು ಮತ್ತು ಸೋಷಿಯಲ್ ಸೈನ್ಸಲ್ಲಿ, ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಹುದ್ದೆ ನೋಡಿ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಸಂಸ್ಥೆ. ಸೊ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾ ಇರುವಂಥದ್ದು. ನೋಡಿ, ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ ನೋಡಿ 18 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ. ನೋಡಿ, ಶಾರ್ಟ್ ಲಿಸ್ಟ್ ಆದಂಥ ಅಭ್ಯರ್ಥಿಗಳಿಗೆ ಸೊ ರಿಟರ್ನ್ ಟೆಸ್ಟ್ ಕೂಡ ಇಲ್ಲಿ ಇರುವಂಥದ್ದು. ರಿಟರ್ನ್ ಟೆಸ್ಟ್ ಮೂಲಕ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡುವಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ಯಾವಾಗ ಅಂತಂದರೆ 23ನೇ ತಾರೀಕು ಡಿಸೆಂಬರ್ 2021 ಸೊ ರಿಟರ್ನ್ ಟೆಸ್ಟ್ ಇರುವಂಥದ್ದು. ಸೊ ಒಂದು ಲಿಖಿತ ಪರೀಕ್ಷೆಯನ್ನು ಖಂಡಿತವಾಗ್ಲೂ ಕೊಡ್ತಾರೆ ಈ ಒಂದು ಹುದ್ದೆಗೆ ಶಾರ್ಟ್ ಲಿಸ್ಟ್ ಆದಂಥವ್ರಿಗೆ. ಸೊ ಈ ಒಂದು ಇನ್ಫಾರ್ಮೇಷನನ್ನು ನೀವು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಳಗಾಂ .edu.in ಸೊ ಈ ಒಂದು ವೆಬ್ಸೈಟ್ಗೆ ಹೋದರೆ ಖಂಡಿತವಾಗ್ಲೂ ಈ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಲಾಗಿದೆ. ನೆಕ್ಸ್ಟ್ ನೋಡಿ, YMCA ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ ಬೆಂಗಳೂರು. ಸೊ ಬೆಂಗಳೂರಿನಲ್ಲಿ ಇರುವಂಥ ಒಂದು ಹುದ್ದೆ ಅಂತ ಹೇಳ್ಬೋದಾಗಿದೆ. ಇಲ್ಲಿ ನೋಡಿ, ಸೀನಿಯರ್ ಲೆಕ್ಚರರ್ ಕರೆದಿದ್ದಾರೆ, 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು. ಸೊ ಯಾರು MPED ಪ್ರಿಫರಬಲಿ ಡಾಕ್ಟರೇಟ್, ಸೊ ಯಾರು PhD ಮಾಡಿದ್ದೀರಾ ಸೀನಿಯರ್ ಲೆಕ್ಚರರ್ ಪೊಸಿಷನ್ಸ್ಗೆ ಅಪ್ಲೈ ಮಾಡ್ಬೋದು. ಸೊ ಪುರುಷ ಅಭ್ಯರ್ಥಿಗೆ ಮಾತ್ರ ಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. 10 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲಿ ಕೇಳಿರುವಂಥದ್ದು. ಸೊ ಯಾವ ಒಂದು ಸಬ್ಜೆಕ್ಟಲ್ಲಿ ಅಂತಂದರೆ ಫಿಸಿಕಲ್ ಎಜುಕೇಷನ್ ವಿಷಯದಲ್ಲಿ ಆಗಿರಬೇಕು. ಸೊ ಫಿಸಿಕಲ್ ಎಜುಕೇಷನ್ ಮಾಸ್ಟರ್ ಇನ್ ಫಿಸಿಕಲ್ ಎಜುಕೇಷನ್ ಆಗಿ ಡಾಕ್ಟರೇಟ್ ಮಾಡಿರುವಂಥವ್ರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಮತ್ತೆ ನೋಡಿ, ಇಲ್ಲಿ ಮೇಲ್ ಮತ್ತೆ ಫೀಮೇಲ್ ರಿಸೆಪ್ಷನಿಸ್ಟ್ ಅಂತ ಕರೀತಾರೆ. ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಅವಕಾಶ. ನೋಡಿ, ಇದಕ್ಕೆ PUC ಆಗಿದ್ರೆ ಸಾಕು. ಸೊ ಮಿನಿಮಮ್ PUC ಆಗಿದ್ರೆ ಸಾಕು. ಇದ್ರ ಜೊತೆಗೆ ಒಂದಷ್ಟು ಕಂಪ್ಯೂಟರ್ನ ಆಪರೇಟ್ ಮಾಡೋದಕ್ಕೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ನೋಡಿ, ಲ್ಯಾಂಗ್ವೇಜಸ್ಸು ಇಂಗ್ಲೀಷು, ಕನ್ನಡ ಆ್ಯಂಡ್ ಎನಿ ಅದರ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಸೊ ಯಾವುದೋ ಒಂದು ಲೋಕಲ್ ಲ್ಯಾಂಗ್ವೇಜು ಇಂಗ್ಲೀಷ್, ಕನ್ನಡ ಮಸ್ಟ್ ಇರಬೇಕು. ಸೊ ಎನಿ ಲೋಕಲ್ ಲ್ಯಾಂಗ್ವೇಜ್ ಮಾತಾಡೋಂಥವ್ರು ಇಷ್ಟು ಇಂಗ್ಲೀಷು ಸುಮಾರಾಗಿ ಬಂದರೆ ಸಾಕು. ಸೊ PUC ಆಗಿರುವಂಥವ್ರು, ಸೊ ಈ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರುವಂಥವ್ರು ಈ ಒಂದು ಹುದ್ದೆಗೆ ನೀವು ರಿಸೆಪ್ಷನಿಸ್ಟ್ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ ಇಂಟ್ರೆಸ್ಟ್ ನೋಡಿ, ಸ್ಯಾಲರೀಸ್ ಅಕಾರ್ಡಿಂಗ್ ಟು ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮ ಸ್ಯಾಲರಿಯನ್ನು ಅವರು ಫಿಕ್ಸ್ ಮಾಡುವಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡ್ಬೋದು. ನೋಡಿ, ಐಸ್ಯಾಕ್ ಆಂಟೋನಿ, ಸೊ ISAACANTONY20@rediffmail.com ನೀವು ಮೇಲ್ ಮಾಡ್ಬೋದಾಗಿದೆ. ನೋಡಿ, ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ 23 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿದೆ. ನೆಕ್ಸ್ಟ್ ನೋಡಿ,
ದೇವಾಂಗ ಸಂಘ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಈ ಒಂದು ಸಂಸ್ಥೆ. ಸೊ ಇದು ಇರೋದು SR ನಗರ ಬೆಂಗಳೂರು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಇಲ್ಲಿ ಲೆಕ್ಚರರ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಗ್ಲಿಷ್ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಮತ್ತೆ ನೋಡಿ ಇಲ್ಲಿ ಆಫೀಸ್ ಸೂಪರ್ಡೆಂಟ್ ಅಂತ ಹೇಳಿ ಕೂಡ ಕರೆದಿದ್ದಾರೆ. ಸೊ ಆಫೀಸ್ ಸೂಪರ್ಡೆಂಟ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಯಾರು PUC ಆಗಿದ್ದೀರಾ, ಸೊ ಅವರು ಕೂಡ ಒಂದು ಹುದ್ದೆಗೆ ಪ್ರಯತ್ನ ಮಾಡ್ಬೋದು. PUC SLC ಆಗಿರೋರು ಒಂದು ಹುದ್ದೆಗೆ ಪ್ರಯತ್ನ ಪಡ್ಬೋದು. ಸೊ ವಾಕ್ ಇನ್ ಇಂಟರ್ವ್ಯೂ ಅಂತ ಡೈರೆಕ್ಟಾಗಿ ಕರೆದಿರುವಂಥದ್ದು. ನೀವೇ ಆ ಒಂದು ಸ್ಥಳಕ್ಕೆ ಹೋಗಿ ವಾಕ್ ಇನ್ ಇಂಟರ್ವ್ಯೂ ಕೊಡ್ಬೋದು ವಿತ್ ರೆಸ್ಯೂಮೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ವಾಕ್ ಇನ್ ಇಂಟರ್ವ್ಯೂ ಯಾವಾಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನೋಡಿ, ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ಇನ್ಫಾರ್ಮೇಷನ್ ತಿಳ್ಕೊಬೇಕಾಗುತ್ತೆ ಅಂತ ಹೇಳಿ ಹೇಳ್ಬೋದು. ನೋಡಿ ಫೋನ್ ನಂಬರ್ ಇಲ್ಲಿದೆ. ಸೊ ಖಂಡಿತವಾಗ್ಲೂ ಒಂದು ಫೋನ್ ನಂಬರ್ನ ನೋಟ್ ಮಾಡಿಕೊಂಡು ಸೊ ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ಡೈರೆಕ್ಟಾಗಿ ವಾಕ್ ಇನ್ ಇಂಟರ್ವ್ಯೂ ಈ ಒಂದು ಸಂಸ್ಥೆಗೆ ಹೋಗಿ ಭೇಟಿ ಕೊಟ್ಟು ಇಂಟರ್ವ್ಯೂನ ಕೊಡ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಗಿಬ್ಸ್ ಬಿ ಸ್ಕೂಲ್, ಬಿಸ್ನೆಸ್ ಸ್ಕೂಲ್ ಇದೊಂದು. ಸೊ ಗಿಬ್ಸ್ ಬಿ ಸ್ಕೂಲ್ ಅಂತ ಹೇಳಿ ಸೊ ಇದಿರೋದು ಬನಶಂಕರಿ ಥರ್ಡ್ ಸ್ಟೇಜ್ ಬೆಂಗಳೂರಲ್ಲಿ ಇರುವಂಥದ್ದು ಶಾಲೆ ಅಂತ ಹೇಳಿ ಹೇಳ್ಬೋದು. ನೋಡಿ ಇಲ್ಲಿ ಸೊ ಇಲ್ಲಿ 2 ವರ್ಷ MBA ಪ್ರೋಗ್ರಾಮ್ಗೆ ಕರೆದಿರುವಂಥದ್ದು. ಸೊ ಇಲ್ಲಿ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕರೆದಿದ್ದಾರೆ, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಕರೆದಿರುವಂಥದ್ದು. ಸೊ ಈ ಹುದ್ದೆಗೆ ನೋಡಿ ಫಸ್ಟ್ ಕ್ಲಾಸ್ ಇನ್ MBA ಮಾಡಿರುವಂಥವ್ರು ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಮಾಡಿರೋರು ಆ್ಯಂಡ್ MCOM ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ MCOM ಮಾಡಿರುವಂಥವ್ರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ನೋಡಿ 2 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ ಟೀಚಿಂಗಲ್ಲಿ. ಸೊ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕೇಳಿರುವಂಥದ್ದು 2 ರಿಂದ 5 ವರ್ಷ. ಸೊ ನೆಟ್ ಸ್ಲೆಟ್ ಕ್ವಾಲಿಫೈ ಆಗಿರಬೇಕು ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. NET SLET ಕ್ವಾಲಿಫೈ ಆಗಿರುವಂಥವ್ರು ಫಸ್ಟ್ ಕ್ಲಾಸಲ್ಲಿ MBA ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಮಾಡಿರೋ MCOM ಮಾಡಿರೋ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ನೋಡಿ ಅಪ್ಲೈ ವಿತಿನ್ 5 ಡೇಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇವತ್ತಿಂದ 5 ದಿನಗಳ ಒಳಗಾಗಿ ನೀವು ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್. ಸೊ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಒಂದು ಇನ್ಫಾರ್ಮೇಷನ್ ತಿಳ್ಕೊಬೋದು. ನೋಡಿ ಇಲ್ಲಿ ಮೇಲ್ ID ಕೂಡ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ PG gibs@skdc.edu.in ಅಥವಾ gibs.skies@gmail.com. ಸೊ ಈ ಒಂದು ಮೇಲ್ ID ಕೂಡ ನೀವು ಮೇಲ್ ಮಾಡಿ ಸೊ ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ವಿದ್ಯಾಪೀಠ ಟ್ರಸ್ಟ್ ಅಂತ ಹೇಳಿ ಚಂದ್ರ ಲೇಔಟ್ ಬೆಂಗಳೂರಿನಲ್ಲಿ ಇರುವಂಥ ಒಂದು ಸಂಸ್ಥೆ. ಇಲ್ಲಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಈ ಹುದ್ದೆಗೆ ಇಲ್ಲಿ ನೋಡಿ ಇಲ್ಲಿ ವ್ಯಾನ್ ಡ್ರೈವರ್ಸ್ ಕೂಡ ಕರೆದಿದ್ದಾರೆ. ಸ್ಕೂಲ್ ವ್ಯಾನ್ ಡ್ರೈವರ್ಸ್ ಕೂಡ ಕರೆದಿರುವಂಥದ್ದು. ಬನ್ನಿ ಇದ್ರ ಬಗ್ಗೆ 1 by 1 ತಿಳ್ಕೊಂತ ಹೋಗ್ತಾರೆ. ನಾನು ನೋಡಿ ಇಲ್ಲಿ ಪ್ರಿನ್ಸಿಪಲ್ ಅವ್ರದ್ದೇ ಒಂದು ಡಿಗ್ರಿ ಕಾಲೇಜ್ ಇದೆ. ಆ ಒಂದು ಡಿಗ್ರಿ ಕಾಲೇಜಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ಗೆ ಕರೆದಿರುವಂಥದ್ದು. ಸೊ 10 ರಿಂದ 15 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ ಟೀಚಿಂಗ್ ಅಲ್ಲಿ. ಸೊ PhD ಆಗಿರೋರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡಿ ಅವ್ರದೇ ಒಂದು SSK PU ಕಾಲೇಜ್ ಅಂತ ಕೂಡ ಇಲ್ಲಿದೆ, PU ಕಾಲೇಜ್ ಇದೆ. ಇಲ್ಲಿ ನೋಡಿ ಪಾರ್ಟ್ ಟೈಮ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾರ್ಯಾರು ಪಾರ್ಟ್ ಟೈಮ್ ಕೆಲಸವನ್ನ ನೋಡ್ತಾ ಇದ್ದೀರಾ, ಸೊ ಲೆಕ್ಚರರ್ಸ್ ಆಗಿ ಕೆಲಸ ಮಾಡೋದಕ್ಕೆ ನೋಡಿ ಕೆಮಿಸ್ಟ್ರಿ ಅನ್ನೋ ಒಂದು ವಿಷಯದಲ್ಲಿ ಯಾರು ಪಾರ್ಟ್ ಟೈಮ್ ಕೆಲಸ ನೋಡ್ತಾರೆ ಆ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ನೋಡಿ ಇಲ್ಲಿ MSc BEd MEd ಆಗಿರೋರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಮತ್ತೆ ಇದು ಕೂಡ ಅಷ್ಟೇ ಲೆಕ್ಚರರ್ ಇನ್ ಬಿಸ್ನೆಸ್ ಅಕೌಂಟೆನ್ಸಿ ಯಾರು ನೋಡ್ತಾ ಇದ್ದೀರಾ ಇದಕ್ಕೆ MCOM BEd MEd ಆಗಿರಬೇಕು ಅಂತ ಹೇಳಿ ಕೇಳಿದ್ದಾರೆ. ಮತ್ತೆ ನೋಡಿ ಫಿಸಿಕಲ್ ಇನ್ಸ್ಟ್ರಕ್ಷನ್ ಕೂಡ ಕೇಳಿರುವಂಥದ್ದು BEd ಆಗಿರಬೇಕು. ಮತ್ತೆ ಲೈಬ್ರರಿಯನ್ನು ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸ್ ಆಗಿರೋ ಅಪ್ಲೈ ಮಾಡ್ಬೋದು. ಮತ್ತೆ ನೋಡಿ ಇಲ್ಲಿ ಪಾರ್ಟ್ ಟೈಮ್ ಕೂಡ ಇದನ್ನು ಕೂಡ ಪಾರ್ಟ್ ಟೈಮ್ ಕೆಲಸ ಕಂಪ್ಯೂಟರ್ ಸೈನ್ಸ್ ಹೇಳ್ಕೊಡೋದಕ್ಕೆ ಡಿಗ್ರಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಯಾರು ಮಾಡಿದ್ದೀರಾ MCA MSc ಮಾಡಿರೋಂಥವ್ರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ನೋಡಿ BE ಮಾಡಿರೋರು ಅಥವಾ MCA MSc ಮಾಡಿರೋರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದು. ನೋಡಿ ಪಾರ್ಟ್ ಟೈಮ್ ಅಂತ ಹೇಳಿ ಕೇಳಿರುವಂಥದ್ದು ಸೊ ಕಂಪ್ಯೂಟರ್ ಸೈನ್ಸ್ಗೆ. ನೆಕ್ಸ್ಟ್ ನೋಡಿ ಯಾವುದೇ ಒಂದು ಪಬ್ಲಿಕ್ ಸ್ಕೂಲ್ ಕೂಡ ಇದೆ ವಿಜಯನಗರದಲ್ಲಿ. ಸೊ ವಿಜಯನಗರದಲ್ಲಿ ಅವ್ರದ್ದು ಪಬ್ಲಿಕ್ ಸ್ಕೂಲ್ ನೋಡಿ ಇಲ್ಲಿ ಹಿಂದಿ ಟೀಚರ್ಗೆ ಕರೆದಿರುವಂಥದ್ದು MA BEd ಆಗಿರಬೇಕು. ಸೈನ್ಸ್ ಟೀಚರ್ಗೆ ಕರೆದಿದ್ದಾರೆ MSc BEd ಆಗಿರಬೇಕು. ಮತ್ತೆ ಸ್ಕೂಲ್ ವ್ಯಾನ್ ಡ್ರೈವರ್ಸ್ಗೆ ಇಲ್ಲಿ ಕರೆದಿರುವಂಥದ್ದು. ನೋಡಿ ಇಲ್ಲಿ ಸ್ಕೂಲ್ ವ್ಯಾನ್ಗಳು ನೋಡಿದಿರಲ್ಲ ಅಪ್ಲೈ ಮಾಡೋದಕ್ಕೆ ಲೈಸೆನ್ಸ್ ಇರಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಸ್ಕೂಲ್ ವ್ಯಾಲು ಮತ್ತೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸ್ಕೂಲ್ ಬಸ್ ಓಡಿಸೋರಲ್ಲಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಈ ಒಂದು ಹುದ್ದೆಗೆ ನೀವು ಪ್ರಯತ್ನ ಪಡ್ಬೋದು ಡ್ರೈವರ್ಸ್ಗಳು. ಮತ್ತೆ ನೋಡಿ ಇಲ್ಲಿ ರಿಸೆಪ್ಷನಿಸ್ಟ್ ಕೂಡ ಕರೆದಿದ್ದಾರೆ. ಸೊ ಯಾವುದೇ ಒಂದು ಪದವಿ ಆಗಿರೋರು ನೋಡಿ ಎನಿ ಡಿಗ್ರಿ ರಿಸೆಪ್ಷನಿಸ್ಟ್ ಯಾವುದೇ ಒಂದು ಪದವಿ ವಿತ್ ಕಂಪ್ಯೂಟರ್ ನಾಲೆಜ್ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಕಂಪ್ಯೂಟರ್ ನಾಲೆಜ್ ಯಾವುದೇ ಒಂದು ಪದವಿ ಆಗಿರುವಂಥವ್ರು ಈ ಒಂದು ರಿಸೆಪ್ಷನಿಸ್ಟ್ ಪೊಸಿಷನ್ಸ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದು. ಮತ್ತೆ ನೋಡಿ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಕೂಡ ಇಲ್ಲಿ ಕರೆದಿರುವಂಥದ್ದು. ನೋಡಿ ಎನಿ ಡಿಗ್ರಿ ಅಂತ ಹೇಳಿ ಕೇಳಿದರೆ ಟ್ಯಾಲಿ ಬರಬೇಕು, ಜೊತೆಗೆ ಟ್ಯಾಲಿ ಬರಬೇಕು. ಸೊ ನಾಲೆಜ್ ಟ್ಯಾಲಿ ನಾಲೆಜ್ ಮತ್ತೆ ಕಂಪ್ಯೂಟರ್ ನಾಲೆಜ್ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಮತ್ತೆ ನೋಡಿ ಇಲ್ಲಿ ಪುರುಷ ಅಭ್ಯರ್ಥಿಗಳು ಪ್ರಿಫರ್ ಮಾಡ್ತೀವಿ ಅಂತ ಹೇಳಿ ಕೇಳಿದೆ. ಕಂಪಲ್ಸರಿ ಏನಿಲ್ಲ, ಈ ಆಫೀಸ್ ಅಸಿಸ್ಟೆಂಟು ರಿಸೆಪ್ಷನಿಸ್ಟ್ಗೆಲ್ಲ ಫೀಮೇಲ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು, ಮಹಿಳಾ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು. ಸೊ ಇವ್ರಿಗೆ ಒಂದು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಮೇಲ್ಗೆ, ಯಾವುದಕ್ಕೆ ಆಫೀಸ್ ಅಸಿಸ್ಟೆಂಟ್ಗೆ ಅಂತ ಹೇಳಿ ಇಲ್ಲಿ ಹೇಳಿರುವಂಥದ್ದು. ಬಟ್ ರಿಸೆಪ್ಷನಿಸ್ಟ್ಗೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಮಹಿಳಾ ಅಥವಾ ಪುರುಷ ಅಭ್ಯರ್ಥಿಗಳು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಇಂಟರ್ವ್ಯೂ ಥ್ರೂ ಆನ್ಲೈನ್ ಅಂತ ಹೇಳಿ ಕೇಳಿದರೆ ಆಫ್ಲೈನ್ ಆರ್ ಆನ್ಲೈನ್. ಸೊ ಆನ್ಲೈನ್ ಕೂಡ ಇರ್ಬೋದು ಇಂಟರ್ವ್ಯೂ ಅಥವಾ ಅಲ್ಲೇ ಖುದ್ದಾಗಿ ಭೇಟಿ ಕೊಟ್ಟು ಇಂಟರ್ವ್ಯೂ ಕೂಡ ಇರ್ಬೋದು. ನೋಡಿ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಮೇಲ್ ಐಡಿಗೆ ನೀವು ನಿಮ್ಮ ರೆಸ್ಯೂಮೆ ಬಯೋಡೇಟ್ನ ಮೇಲ್ ಮಾಡಬೇಕಾಗುತ್ತೆ. sskvp.trust.2001@gmail.com. ಸೊ ಪರ್ಸನಲಿ ಸಬ್ಮಿಟ್ ದ ಅಬೌಟ್ ಡೀಟೇಲ್ಸ್ ಟು ಟ್ರಸ್ಟ್ ಆಫೀಸ್ ಅಂತ ಹೇಳಿ ಕೇಳಿದರೆ ಅಥವಾ ನೀವು ಸ್ವತಃ ನೀವೇ ಅಲ್ಲಿ ಭೇಟಿ ಕೊಟ್ಟು ಪರ್ಸನಲ್ ಆಗಿ ಹೋಗಿ ಭೇಟಿ ಕೊಟ್ಟು ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ನೋಡಿ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ 11 ಡಿಸೆಂಬರ್ 2021 ಆಗಿರುತ್ತೆ. ಸೊ ನೀವು ಸಬ್ಮಿಟ್ ಮಾಡಬೇಕಾಗಿರುವಂಥ ಟೈಮು ಸೊ 9 ರಿಂದ ಸಂಜೆ 4 ಗಂಟೆವರೆಗೂ ತೆರೆದಿರುತ್ತೆ. ಈ ಒಂದು ಟ್ರಸ್ಟ್ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡಿ ಟೀಚರ್ಸ್ನ ಇಲ್ಲಿ ಕರೆದಿರುವಂಥದ್ದು. ಸೊ ನೋಡಿ ವಾಂಟೆಡ್ ಟ್ರೈನ್ ಟೀಚರ್ಸ್ ಅಂತ ಹೇಳಿ ಕೇಳಿದ್ದಾರೆ ಹೈಸ್ಕೂಲ್ಗೆ. ಈಗ ಸೋಷಿಯಲ್ ಸೈನ್ಸ್, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ಗೆ ಕರೆದಿರುವಂಥದ್ದು. ಸೊ ಇಲ್ಲಿ ನೋಡಿ ಕರ್ನಾಟಕ ಎಜುಕೇಷನಲ್ ಕಲ್ಚರಲ್ ಸೊಸೈಟಿ ಅಂತ ಹೇಳಿ ಈ ಒಂದು ಸಂಸ್ಥೆಯ ಹೆಸರು ಅಂತ ಹೇಳಿ ಹೇಳ್ಬೋದು.
ಹೇಳ್ಬೋದಾಗಿದೆ. ಇದಿರೋದು ಪ್ಯಾಲೇಸ್ ಗುಟ್ಟಳ್ಳಿ ಹತ್ರ ಬೆಂಗಳೂರು ಅಂತ ಹೇಳ್ಬೋದು. ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ವಾಕ್ ಇನ್ ಇಂಟರ್ವ್ಯೂ ಕರೆದರೆ ಈ ಒಂದು ಸಂಸ್ಥೆಗೆ ನೀವೇ ಭೇಟಿ ಕೊಟ್ಟು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು, ಫೋನ್ ಮಾಡ್ಬೋದು. ನೋಡಿ ಸಮಯ ಇಂಟರ್ವ್ಯೂಗೆ ಭೇಟಿ ಕೊಡುವಂಥದ್ದು 10:30 ಸಂಜೆ 4 ಗಂಟೆ ಅಂತ ಹೇಳಿ ಇಲ್ಲಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಸೆಂಟ್ ಸೋಫಿಯಾ ಕಾನ್ವೆಂಟ್ ಸ್ಕೂಲ್ ಅಂತ ಹೇಳಿ ಕರೆದಿರುವಂಥದ್ದು. ಸೊ ನಾಗರಬಾವಿ ಅಲ್ಲಿ ಇರುವಂಥ ಒಂದು ಸಂಸ್ಥೆ ಅಂತ ಹೇಳಿ ಕೇಳೋದು, ಸೆಂಟ್ ಸೋಫಿಯಾ ಕಾನ್ವೆಂಟ್ ಸ್ಕೂಲ್ ಅಂತ ಹೇಳಿ. ನೋಡಿ ಎಕ್ಸ್ಪೀರಿಯನ್ಸ್ ಫೀಮೇಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಮಾರ್ಕೆಟಿಂಗ್ ಮ್ಯಾನೇಜರ್ಗೆ ಕರೆದಿರುವಂಥದ್ದು, ಮಹಿಳಾ ಅಭ್ಯರ್ಥಿ ಮಾರ್ಕೆಟಿಂಗ್ ಮ್ಯಾನೇಜರ್ಗೆ ಕರೆದಿರುವಂಥದ್ದು. ಮತ್ತೆ ನೋಡಿ ಇಂಗ್ಲಿಷ್ ಟೀಚರ್ಸ್, ಇಂಗ್ಲಿಷು ಮತ್ತು ಸೋಷಿಯಲ್ ಸೈನ್ಸ್ಗೆ ಪ್ರೈಮರಿ ಹೈಸ್ಕೂಲ್ಗೆ ಕರೆದಿರುವಂಥದ್ದು. ನೋಡಿ ಒಳ್ಳೆ ಸ್ಯಾಲ್ರಿ, ಗುಡ್ ಸ್ಯಾಲ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ, ಒಳ್ಳೆ ಸ್ಯಾಲ್ರಿ. ಸೊ ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಮಿಡಿಯೇಟ್ ಆಗಿ ನಿಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಮೇಲ್ಗೆ ಮೇಲ್ ಮಾಡ್ಬೋದು, principal@stsophia.convent.org. ಸೊ ಈ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡೋದಾಗಿದೆ. ನೋಡಿ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇರುವಂಥವ್ರು ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ಒಂದು ಸಂಸ್ಥೆಗೆ ಹೋಗಿ ಭೇಟಿ ಕೊಟ್ಟು ಸೊ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಕೇಂದ್ರೀಯ ವಿದ್ಯಾಲಯ ಅಲ್ಲಿ ಕರೆದಿರುವಂಥದ್ದು. ಸೊ ಬೆಂಗಳೂರು, ಸೊ ಡೈರೆಕ್ಟ್ ಆಗಿ ವಾಕ್ ಇನ್ ಇಂಟರ್ವ್ಯೂ ಕರೆದಿದ್ದಾರೆ. ಮತ್ತೆ ನೋಡಿ ಇಲ್ಲಿ ಪಾರ್ಟ್ ಟೈಮ್ ಹುದ್ದೆ ಇದು ಅಂತ ಹೇಳಿ ಹೇಳ್ಬೋದು, ಗುತ್ತಿಗೆ ಆಧಾರದ ಮೇಲೆ ಅಂತ ಹೇಳಿ ಇಲ್ಲಿ ಕರೆದಿರುವಂಥದ್ದು. ಇದು ಪಾರ್ಟ್ ಟೈಮ್ ಟೀಚರ್ಸ್ಗೆ ಅವಕಾಶ, ಯಾರು ಪಾರ್ಟ್ ಟೈಮ್ ಕೆಲಸ ನೋಡ್ತಾ ಇದ್ದೀರಾ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಿ ಹೇಳ್ಬೋದು. ನೋಡಿ ಇಲ್ಲಿ ಈ ಒಂದು ಇಂಟರ್ವ್ಯೂ ಏನಿದೆ, ಸೊ ವಿಲ್ ಬಿ ಹೆಲ್ಡ್ ಇನ್ ವಿದ್ಯಾಲಯ ಪ್ರೆಮಿಸಸ್ ಅಂತ ಹೇಳಿ ಕೇಳಿದ್ರೆ, ಸೊ ಆ ಒಂದು ಸಂಸ್ಥೆಯ ಆವರಣದಲ್ಲಿ ಸೊ ನಡೆಯುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ವಾಕ್ ಇನ್ ಇಂಟರ್ವ್ಯೂ. ಸೊ ಯಾವಾಗ ಅಂದರೆ 13/12/2021 ಸೋಮವಾರ ಸೊ ಇಂಟರ್ವ್ಯೂ ಇರುವಂಥದ್ದು. ಸೊ ಬೆಳಿಗ್ಗೆ 8:30 ಮಧ್ಯಾಹ್ನ 12:00ವರೆವರೆಗೂ ಇಂಟರ್ವ್ಯೂ ಇರುವಂಥದ್ದು ಸೋಮವಾರ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥ ಅಪ್ಲೈ ಮಾಡ್ಬೋದು. ಯಾವ್ಯಾವ ವಿಷಯಕ್ಕೆ ಅಂತಂದರೆ ನೋಡಿ ಇಲ್ಲಿ PGT ಅಂತ ಹೇಳಿ ಕೇಳಿದರೆ, ಕಂಪ್ಯೂಟರ್ ಸೈನ್ಸು, ಮ್ಯಾಥಮೆಟಿಕ್ಸು ಮತ್ತು TGT ಇಲ್ಲಿ ಕೇಳಿರುವಂಥದ್ದು ಹಿಂದಿ, ಕನ್ನಡ ಪ್ರೈಮರಿ ಟೀಚರ್ಸ್ಗೆ ಕರೆದಿರುವಂಥದ್ದು. ಸೊ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ಸ್ ಅಂತ ಹೇಳಿ ಕರೆದಿದ್ದಾರೆ. ಮತ್ತು ನೋಡಿ ಸ್ಪೋರ್ಟ್ಸ್ ಕೋಚಸ್, ಡಾಕ್ಟರ್ ಅಂಡ್ ನರ್ಸಸ್, ಸೊ ಎಲ್ಲರಿಗೂ ಒಂದು ಅವಕಾಶ ಇರುವಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಒಂದು ಮೇಲ್ ಐಡಿಗೆ ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ascbangalore.kvs.ac.in ಈ ಒಂದು ವೆಬ್ಸೈಟ್ಗೆ ಹೋದರೆ ಈ ಒಂದು ಇನ್ಫಾರ್ಮೇಷನ್ ಸಿಗುವಂಥದ್ದು ಅಂತ ಹೇಳಿ ಪ್ರಕಟಣೆಯಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ನೋಡಿ ಇನ್ನೊಂದು ಕೇಂದ್ರೀಯ ವಿದ್ಯಾಲಯದಲ್ಲಿ, ಸೊ ಇದು ಬಂದ್ಬಿಟ್ಟು NAL ಕ್ಯಾಂಪಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಈ ಒಂದು ಹುದ್ದೆ ಬೆಂಗಳೂರು NAL ಕ್ಯಾಂಪಸ್, ಇದಿರೋದು ವಿಕ್ಟೋರಿಯಾ ರೋಡಲ್ಲಿ. ಸೊ ಈ ಒಂದು ಹುದ್ದೆ ಇರೋದು ವಿಕ್ಟೋರಿಯಾ ರೋಡಲ್ಲಿ. ಸೊ ಇದಿರೋದು NAL ಕ್ಯಾಂಪಸ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಇಲ್ಲಿ TGT ಹಿಂದಿಗೆ ಕರೆದಿರುವಂಥದ್ದು. ಸೊ ಇದು ಕೂಡ ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ. ಸೊ ಇಂಟರ್ವ್ಯೂ ಇರುವಂಥದ್ದು 17 ಡಿಸೆಂಬರ್ 2021 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇಂಟರ್ವ್ಯೂ ನಡೆಯುವಂಥದ್ದು. ಸೊ ನೀವು ಹೋಗಬೇಕಾಗಿರುವಂಥ ಸಮಯ ಸೊ 9 ಗಂಟೆ ಅಷ್ಟರಲ್ಲಿ ನೀವು ಅಲ್ಲಿ ಇರಬೇಕು ಇಂಟ್ರೆಸ್ಟ್ ಇರುವಂಥವ್ರು. ಸೊ ನಿಮ್ಮ ಎಲ್ಲ ಬಯೋಡೇಟಾಗಳನ್ನ ತಗೊಂಡು, ಎಲ್ಲ ಒರಿಜಿನಲ್ ಕಾಪೀಸ್ನ ತಗೊಂಡು ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ನೋಡಿ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡ್ಬೋದು. nal.kvs.ac.in ಭೇಟಿ ಕೊಟ್ಟರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗುವಂಥದ್ದು ಅಂತ ಹೇಳಿ ಪ್ರಕಟಣೆಯಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ನೋಡಿ ಇದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಒಂದು ಜಾಬ್ ಅಂತ ಹೇಳಿ ಹೇಳ್ಬೋದು. ಇದು ನೋಡಿ ಇಲ್ಲಿ ಸಿವಿಲ್ ಕಂಪನಿ ಅಂತ ಹೇಳಿ ಹೇಳ್ಬೋದು. ನೋಡಿ ಇಲ್ಲಿ ಸಿವಿಲ್ ಗವರ್ಮೆಂಟ್ ಸೆಕ್ಟರ್ ವರ್ಕ್ಸ್ ಇನ್ ಕರ್ನಾಟಕ ಅಂತ ಹೇಳಿ ಕೇಳಿದರೆ, ರಿಕ್ವೈರ್ಸ್ ಫಾಲೋಯಿಂಗ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡ್ಬೋದು. ಉತ್ತಮ್ BR Rama @gmail.com ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ ಪ್ರಾಜೆಕ್ಟ್ ಮ್ಯಾನೇಜರ್ಸ್ಗೆ ಕರೆದಿದ್ದಾರೆ, ಜನರಲ್ ಮ್ಯಾನೇಜರ್ ಕರೆದಿರುವಂಥದ್ದು. ನೋಡಿ ಇಲ್ಲಿ 10 years ಎಕ್ಸ್ಪೀರಿಯನ್ಸ್ ಇನ್ ಸಿವಿಲ್ ಇನ್ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ ಗವರ್ಮೆಂಟ್ ಪ್ರಾಜೆಕ್ಟಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು, ಯಾರು ಕೆಲಸ ಮಾಡಿದ್ದೀರಾ ಆಲ್ರೆಡಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಮಿನಿಮಮೇ 10 ವರ್ಷ ಇದೆ. ನೋಡಿ ಬೇಸಿಕ್ ಕಂಪ್ಯೂಟರ್ ನಾಲೆಜು, ಇಂಗ್ಲಿಷ್, ಕನ್ನಡ, ಹಿಂದಿ ಕೇಳಿದ್ದಾರೆ. ಸೊ ಗ್ರಾಜುಯೇಟ್ ಇನ್ ಸಿವಿಲ್ ಇಂಜಿನಿಯರ್ ಕೇಳಿಂಗ್ ಅಂತದ್ದು. ಸೊ ಫ್ಲೆಕ್ಸಿಬಲ್ ಟು ವರ್ಕ್ ಎನಿವೇರ್ ಇನ್ ಕರ್ನಾಟಕ, ಸೊ ಯಾವುದೇ ಎಲ್ಲಿ ಕರ್ನಾಟಕದಲ್ಲಿ ವರ್ಕ್ ಮಾಡುವಂಥ ಒಂದು ಅನುಭವ ಇರಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೈಟ್ ಇಂಜಿನಿಯರ್ನ ಅಂತ ಹೇಳಿ ಕರೆದಿರೋದು, 3 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸೊ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಕೇಳಿದ್ದಾರೆ. ಸೊ ನಾಲೆಜ್ ಇನ್ ಕನ್ನಡ, ಇಂಗ್ಲಿಷ್, ಹಿಂದಿ ಕೇಳಿದ್ದಾರೆ. ಸೊ ಸಿವಿಲ್ ಇಂಜಿನಿಯರ್ ಆಗಿರಬೇಕು. ಸೊ ಸೇಮ್ ಅದೇ ಒಂದು ಕ್ವಾಲಿಫಿಕೇಶನ್ ಇರುವಂಥದ್ದು. ನೆಕ್ಸ್ಟ್ ಕ್ವಾಲಿಟಿ ಸರ್ವೇಯರ್, ಎಸ್ಟಿಮೇಷನ್ ಇಂಜಿನಿಯರ್ ಅಂತ ಹೇಳಿ ಸಿವಿಲ್ ವರ್ಕ್ಸ್ಗೆ ಕೇಳಿರುವಂಥದ್ದು. ಸೊ 3 ರಿಂದ 5 ವರ್ಷ ಸರ್ವೇಯಿಂಗ್ ಅಲ್ಲಿ ಕೇಳಿರುವಂಥದ್ದು, ಸಿವಿಲ್ ವರ್ಕ್ಸ್ ಅಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಇಲ್ಲಿ ಸೊ ಬೇಸಿಕ್ ಕಂಪ್ಯೂಟರ್ ನಾಲೆಜ್, ಕನ್ನಡ, ಹಿಂದಿ. ಸೊ ಯಾವ ಫ್ಲೆಕ್ಸಿಬಲ್ ಟು ವರ್ಕ್ ಇನ್ ಬೆಂಗಳೂರು ಹೆಡ್ ಆಫೀಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಹುದ್ದೆ ಇರೋದು ಬೆಂಗಳೂರು ಹೆಡ್ ಆಫೀಸಲ್ಲಿ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡಿ ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್ಗೆ ಕರೆದಿದ್ದಾರೆ. ಸೊ 3 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸು, ಸಿವಿಲ್ ವರ್ಕ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಸೊ ಗೌರ್ಮೆಂಟ್ ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡುವಂಥವ್ರು ಅಪ್ಲೈ ಮಾಡ್ಬೋದು. ಸೊ ನೋಡಿ ಕನ್ನಡ, ಹಿಂದಿ, ಇಂಗ್ಲೀಷ್ನ ಕೇಳಿರೋದು. ಸೊ ಫ್ಲೆಕ್ಸಿಬಲ್ ಟು ವರ್ಕ್ ಎನಿವೇರ್ ಇನ್ ಕರ್ನಾಟಕ, ಸೊ ಕರ್ನಾಟಕದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಕೆಲಸ ಮಾಡುವಂಥ ಒಂದು ಆಸಕ್ತಿ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ ಇದು ಎಕ್ಸ್ಪೀರಿಯನ್ಸ್ಡ್ ಜಾಬ್ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಇದೆಲ್ಲ ಫುಲ್ಲು ಅಕೌಂಟೆಂಟ್ಸ್ ಜಾಬ್ ಅಂತ ಹೇಳಿ ಹೇಳ್ಬೋದು. ನೋಡಿ ಇಲ್ಲಿ ಫ್ಲೋ ಆಯಿಲ್ ಪಂಪ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಂದು ಸಂಸ್ಥೆ, ಇದಿರೋದು ದೇವರ ಚಿಕ್ಕನಹಳ್ಳಿ ಬನ್ನಾರ್ಘಟ್ಟ ರೋಡ್ ಹತ್ರ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳಿ ಇಲ್ಲಿ ಹೇಳ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನೋಡಿ ಇಲ್ಲಿ ನೋಡಿ ಅಕೌಂಟೆಂಟ್ ಅಸಿಸ್ಟೆಂಟ್ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಸೊ ಕಮರ್ಷಿಯಲ್ ಅಸಿಸ್ಟೆಂಟ್ ಅಂತ ಹೇಳಿ ಮತ್ತೆ ನೋಡಿ ಸೀನಿಯರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಹೇಳಿ ಕರೆದಿರುವಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡ್ಬೋದು, flowoilpumps@hotmail.com. ಸೊ flowoilpumps@hotmail.com ಅಂತ ಹೇಳಿ ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಿ. ಸೊ ಈ ಒಂದು ಜಾಗಕ್ಕೆ ನೀವು ಹೋಗಿ ಭೇಟಿ ಕೊಟ್ಟು ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ನೆಕ್ಸ್ಟ್ ನೋಡಿ NKE ಫ್ಲೋರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇದಿರೋದು JP ನಗರ ಬೆಂಗಳೂರಿನಲ್ಲಿ ಇರುವಂಥದ್ದು. ಸೊ ಇಲ್ಲಿ ನೋಡಿ ಇಲ್ಲಿ ಕರೆದಿರುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಆರ್ ಅಕೌಂಟೆಂಟ್ಸ್ ರೋಲ್ ಅಂತ ಹೇಳಿ ಕರೆದಿದ್ದಾರೆ, ಗ್ರಾಜುಯೇಟ್.
ಸೊ ಯಾವುದೇ ಒಂದು ಗ್ರಾಜುಯೇಟ್ ಅಂತ ಹೇಳಿ ಕೇಳಿರೋಂಥದ್ದು. ನೋಡಿ ವಯೋಮಿತಿ 23 ವರ್ಷ ಅಂತ ಹೇಳಿ ಕೇಳಿರೋಂಥದ್ದು. ನೋಡಿ ಎಕ್ಸೆಲ್ ಮತ್ತೆ ಟ್ಯಾಲಿ ಬರಬೇಕು ಅಂತ ಹೇಳಿ ಕೇಳಿದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತೆ ಟ್ಯಾಲಿಯಲ್ಲಿ ಅವಕಾಶ ಇರುವಂಥದ್ದು. ನೋಡಿ ಇಂಗ್ಲೀಷು ಕನ್ನಡ ಮಾತನಾಡೋದಕ್ಕೆ ಬರಬೇಕು ಅಂಡ್ ಹಿಂದಿ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತೆ ಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ mails@nkefloors.com. ಸೊ ಈ ಒಂದು ಮೇಲ್ ಐಡಿ ಕೂಡ ಮೇಲ್ ಮಾಡ್ಬೋದು ಅಥವಾ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಫೋನ್ ನಂಬರ್ ಕೂಡ ಫೋನ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬಹುದು ಇಂಟ್ರೆಸ್ಟ್ ಇರುವಂಥವ್ರು. ನೆಕ್ಸ್ಟ್ ನೋಡಿ ಈ 2 ಹುದ್ದೆಗಳಿರುವಂಥದ್ದು ಹುಬ್ಬಳ್ಳಿಯಲ್ಲಿ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಲೇಡಿ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಬರೀ ಮಹಿಳಾ ಅಭ್ಯರ್ಥಿಗೆ ಮಾತ್ರ ಅಂತ ಹೇಳ್ಬೋದು. ಸೊ ಈ ಒಂದು ಹುದ್ದೆ ಇರುವಂಥದ್ದು ನೋಡಿ ಇಲ್ಲಿ MT ಸಾಗರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಗೋಕುಲ್ ರೋಡ್ ಹುಬ್ಳಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯೂನಿವರ್ಸಲ್ ಪ್ರೆಸಿಷನ್ ಟೂಲ್ಸ್ ಅಂತ ಹೇಳಿ ಸಂಸ್ಥೆಯ ಹೆಸರು ಅಂತ ಹೇಳ್ಬೋದು. ಸೊ ಲೇಡಿ ಕಂಪ್ಯೂಟರ್ ಆಪರೇಟರ್ ನೋಡಿ ಇಲ್ಲಿ ಟ್ಯಾಲಿ ನಾಲೆಜ್ ಇನ್ ಟ್ಯಾಲಿ ಅಂತ ಹೇಳಿ ಕೇಳಿದರೆ ಟ್ಯಾಲಿ ಗೊತ್ತಿರುವಂಥವ್ರು ವಾಕ್ ಇನ್ ಇಂಟರ್ವ್ಯೂ ಮಾಡ್ಬೋದು ಡೈರೆಕ್ಟ್ ಆಗಿ. ಈ ಒಂದು ಸಂಸ್ಥೆಗೆ ನೀವು ಡೈರೆಕ್ಟ್ ಆಗಿ ಹೋಗಿ ಭೇಟಿ ಕೊಟ್ಟು ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಅಂತ ಹೇಳಲಾಗಿದೆ. ಮತ್ತೆ ನೋಡಿ ಇಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ಸ್ ಹೇಳಿ ಕೇಳಿದರೆ ಸೊ BCom ಮಾಡಿರಬೇಕು ಮತ್ತೆ ಟ್ಯಾಲಿ ಗೊತ್ತಿರಬೇಕು ಅಂತ ಹೇಳಿ ಕೇಳಿದರೆ ಬರೀ ಪುರುಷ ಅಭ್ಯರ್ಥಿಗೆ ಮಾತ್ರ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಹುಬ್ಳಿ ಲೋಕಲ್ ಈಸ್ ರಿಕ್ವೈರ್ಡ್ ಅಂತ ಹೇಳಿ ಕೇಳಿದರೆ ಸೊ ಹುಬ್ಳಿಲಿರೋರಿಗೆ ಮಾತ್ರ ಈ ಒಂದು ಅವಕಾಶ ಇರುವಂಥದ್ದು. ಸೊ ನೋಡಿ ಇಲ್ಲಿ ಕಾಟ್ಮ್ಯಾಕ್ ಇಂಡಸ್ಟ್ರಿಯಲ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಸೊ ಅಂತ ಹೇಳಿ ಒಂದು ಸಂಸ್ಥೆ. ಸೊ ಈ ಒಂದು ಸಂಸ್ಥೆಯಲ್ಲಿ ಸೊ ಕಾಟ್ಮ್ಯಾಕ್ ಇಂಡಸ್ಟ್ರಿಯಲ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಸಂಸ್ಥೆ. ಸೊ ನೋಡಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇರುವಂಥವ್ರು ಫೋನ್ ಮಾಡ್ಬೋದು ಮತ್ತೆ ಮೇಲ್ ಐಡಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒಂದು ಮೇಲ್ ಐಡಿಗೆ ಮೇಲ್ ಕೂಡ ಮಾಡ್ಬೋದು ಅಂತ ಹೇಳಲಾಗಿದೆ. ಸೊ ಹುಬ್ಳಿ ಲೋಕಲ್ ಸೊ ಹುಬ್ಳಿಯಲ್ಲಿ ಸುತ್ತಮುತ್ತ ಇರುವಂಥವ್ರಿಗೆ ಅವಕಾಶ ಇರುವಂಥದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಇದೆಲ್ಲಾನು ಬಂದು ಸೇಲ್ಸ್ ಜಾಬ್ ಅಂತ ಹೇಳ್ಬೋದು. ಸೇಲ್ಸ್ ಜಾಬ್ ನೋಡಿ ಚಿಮನೂರು ಜ್ಯುವೆಲ್ಸ್ ಅಲ್ಲಿ ಕರೆದಿರುವಂಥದ್ದು. ಸೊ ನೀವು ಒಂದು ಅಪ್ಲೈ ಮಾಡಬೇಕಾಗಿರುವಂಥದ್ದು ಕಾರ್ಪೊರೇಟ್ office@chimanuru.com. ಸೊ ನಿಮ್ಮ ಒಂದು ಫೋಟೋಗ್ರಾಫ್ ಜೊತೆಗೆ ಸೊ ನಿಮ್ಮ ಒಂದು ರೆಸ್ಯೂಮೆನ ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಬೇಕಾಗತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಿರೋದು ಬೆಂಗಳೂರು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ನೋಡಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿರುವಂಥದ್ದು. ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬೋದು. ಸೊ ನೋಡಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅಂತ ಕರೆದಿರೋದು ಮಹಿಳಾ ಅಥವಾ ಪುರುಷ ಅಭ್ಯರ್ಥಿಗಳಿಗೆ. ಎಕ್ಸ್ಪೀರಿಯನ್ಸ್ಡು ಅಥವಾ ಫ್ರೆಷರ್ಸ್ ಕೂಡ ಅದಕ್ಕೆ ಅಪ್ಲೈ ಮಾಡ್ಬೋದು. ಸೊ ವಯೋಮಿತಿ 30 ವರ್ಷಕ್ಕಿಂತ ಕಡಿಮೆ ಇರಬೇಕು. PUC ಓದಿರಬೇಕು. ಅದಕ್ಕಿಂತ PUC ಅಥವಾ ಅದಕ್ಕೆ ತತ್ಸಮಾನವಾದ ಒಂದು ಕ್ವಾಲಿಫಿಕೇಶನ್ ಅಂತ ಹೇಳಿ ಕೇಳಿರುವಂಥದ್ದು. PUC ಆಗಿರುವಂಥವ್ರಿಗೆ ಅವಕಾಶ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ಸ್ಥಳ ಕೂಡ ಕೊಡ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಎಲ್ಲ ಅಲೋವೆನ್ಸ್ ತರ ಕೊಡ್ತಾರೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಬೆಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ಯಾಲ್ರಿ. ಸೊ ಇಂಟ್ರೆಸ್ಟ್ ಇರೋರು ಇಲ್ಲಿ ಫೋನ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡಿ ವಾಕ್ ಇನ್ ಇಂಟರ್ವ್ಯೂ ಇದೆ ಡೈರೆಕ್ಟ್ ಆಗಿ ಪೋತಿಸಲ್ಲಿ ಅಂತ ಹೇಳ್ಬೋದು. ಸೊ ಇದಿರೋದು ಗಾಂಧಿನಗರ ಬೆಂಗಳೂರು. ನಿಮಗೆ ಗೊತ್ತೇ ಇರುತ್ತೆ ಪೋತಿಸ್ ಸಂಸ್ಥೆ. ಇಲ್ಲಿ ಕೂಡ ಸೇಲ್ಸ್ ಅಸೋಸಿಯೇಟ್ ಕರೆದಿದ್ದಾರೆ. PUC ಆಗಿರುವಂಥವ್ರು ಸೊ 5 ರಿಂದ 10 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಈ ಸಿಲ್ಕ್ ಸ್ಯಾರೀಸ್ ರೆಡಿಮೇಡ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಇರುವಂಥವ್ರು ಅಪ್ಲೈ ಮಾಡ್ಬೋದು. ಸೊ ನೋಡಿ ಸ್ಯಾಲ್ರಿ ಬಂದ್ಬಿಟ್ಟು 14,500 ರೂಪಾಯಿ ಕೊಡ್ತಾರೆ, ಜೊತೆಗೆ ಇನ್ಸೆಂಟಿವ್ಸ್ ಕೂಡ ಕೊಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಸೊ ಇನ್ನೂ ಹೆಚ್ಚು ಸ್ಯಾಲ್ರಿ ನೆಗೋಷಿಯಬಲ್ ಅಂತ ಕೊಟ್ಟಿದ್ದಾರೆ. ಇನ್ನೂ ಜಾಸ್ತಿ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಮಾತಾಡಿ ಸೊ ಈ ಒಂದು ಹುದ್ದೆಗೆ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಕೇಳ್ಕೊಂಡು ಅಪ್ಲೈ ಮಾಡ್ಬೋದು. ನೋಡಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ಒಂದು ಮೇಲ್ ಐಡಿಗೆ ಮೇಲ್ ಮಾಡಿ ಅಪ್ಲೈ ಮಾಡ್ಬೋದು. ನೋಡಿ ವಯೋಮಿತಿನ ಕೊಟ್ಟಿದ್ದಾರೆ. ಸೊ ಏಜ್ ಲಿಮಿಟ್ ಮ್ಯಾಕ್ಸಿಮಮ್ 40 ಇಯರ್ಸ್ ಅಂತ ಕೇಳಿದ್ದಾರೆ. 40 ವರ್ಷಕ್ಕಿಂತ ಕಡಿಮೆ ಇರುವಂಥವ್ರು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಹೊರಗಡೆಯಿಂದ ಯಾರು ಅಪ್ಲೈ ಮಾಡ್ತೀರಾ, ಬೇರೆ ಬೇರೆ ಜಿಲ್ಲೆಗಳಿಂದ ಅಪ್ಲೈ ಮಾಡುವಂಥವ್ರು ಕೂಡ ಅಪ್ಲೈ ಮಾಡ್ಬೋದು. ಸೊ ಅವ್ರಿಗೆ ಉಚಿತ ಊಟ ಮತ್ತೆ ವಸತಿಯನ್ನ ಕೂಡ ಕೊಡಲಾಗುತ್ತೆ ಅಂತ ಇಲ್ಲಿ ಕೊಟ್ಟಿರುವಂಥದ್ದು ಅಂತ ಹೇಳ್ಬೋದಾಗಿದೆ ಪೋತಿಸ್ ಅಂತ ಹೇಳಿ. ನೆಕ್ಸ್ಟ್ ನೋಡಿ ಅಕ್ಸರ್ ಪೇಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇದು ಹುಬ್ಳಿಯಲ್ಲಿ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು. ನೋಡಿ ಹುಬ್ಳಿ ಅಥವಾ ಅಕ್ಸರ್.com. ಸೊ ಹುಬ್ಳಿಯಲ್ಲಿ ಇರುವಂತಹ ಒಂದು ಸಂಸ್ಥೆ. ಸೊ ಅಲ್ಲಿ ಸುತ್ತಮುತ್ತ ಇರೋರ್ಗೆ ಒಂದು ಅವಕಾಶ ಅಂತ ಹೇಳ್ಬೋದು. ನೋಡಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಕೇಳಿದರೆ ಯಾವುದಕ್ಕಿಂತ ಬಳ್ಳಾರಿ, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ ಮತ್ತೆ ನಾರ್ತ್ ಕೆನರಾ ಡಿಸ್ಟ್ರಿಕ್ಟ್ ಅಂತ ಕೇಳಿರುವಂಥದ್ದು. ಸೊ ಮಂಗಳೂರು ಕಡೆ ಅಂತ ಹೇಳ್ಬೋದಾಗಿದೆ. ಸೊ ಬಳ್ಳಾರಿ, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ, ಮಂಗಳೂರು ಕಡೆ ಇಂಟ್ರೆಸ್ಟ್ ಇರುವಂಥವ್ರು ಒಂದು ಮೇಲ್ ಐಡಿಗೆ ಮೇಲ್ ಮಾಡ್ಬೋದು. ನೋಡಿ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇರುವಂಥವ್ರು ಫೋನ್ ನಂಬರ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬೋದು. ನೆಕ್ಸ್ಟ್ ನೋಡಿ ಸೇಲ್ಸ್ ಕೂಡ ಕರೆದಿದ್ದಾರೆ. ನೋಡಿ ಬಯೋಫಾರ್ಮಾ ಪ್ರಾಡಕ್ಟ್ಸ್ಗೆ ಕರೆದಿರುವಂಥದ್ದು, ಮ್ಯಾನೇಜರ್ಸ್ಗೆ ಕರೆದಿದ್ದಾರೆ ಮತ್ತೆ ಸೇಲ್ಸ್ ರೆಪ್ರೆಸೆಂಟೇಟಿವ್ಗೆ ಕರೆದಿರುವಂಥದ್ದು. ಸೊ ಎಲ್ಲ ಕಡೆ ಕರ್ನಾಟಕದಾದ್ಯಂತ ಅಂತ ಇಲ್ಲಿ ಕೇಳಿರುವಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಯಾರು ಸೇಲ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಸೊ ಅವ್ರಿಗೆ ಒಂದು ರೆಸ್ಯೂಮೆಗೆ ಕಳಿಸ್ಬೋದು. biofarmgrp@gmail.com ಅಥವಾ ರಾಹುಲ್ ಅನ್ನೋ ಒಂದು ವ್ಯಕ್ತಿ ಹೆಸರು ಫೋನ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ಇನ್ಫಾರ್ಮೇಷನ್ ಅನ್ನ ತಿಳ್ಕೊಬೋದಾಗಿದೆ ಅಂತ ಹೇಳ್ಬೋದಾಗಿದೆ. ಮತ್ತೆ ಇಲ್ಲಿ ನೋಡಿ ಜೈನ್ ಬೇರಿಂಗ್ ಸೆಂಟರ್ ಅಂತ ಒಂದು ಸಂಸ್ಥೆ. ಇದು ಕೂಡ ಹುಬ್ಳಿಯಲ್ಲಿ ಅಂತ ಹೇಳ್ಬೋದು. ನೋಡಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಕರೆದಿದ್ದಾರೆ. ಬೈಕ್ ಇರಬೇಕು, ಫೋನ್ ಇರಬೇಕು ಅಂತ ಕೇಳಿರುವಂಥದ್ದು ಈ ಸೇಲ್ಸ್ ಜಾಬ್ಸ್ಗೆ. ಸೊ ಇದು ಮೋಸ್ಟ್ಲಿ ತುಂಬಾ ಸುತ್ತಾಡುವಂಥ ಕೆಲಸ ಅಂತ ಹೇಳ್ಬೋದಾಗಿದೆ. ನೋಡಿ ಇಲ್ಲಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ಇನ್ಫಾರ್ಮೇಷನ್ ತಿಳ್ಕೊಂಡು ಅಪ್ಲೈ ಮಾಡ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಪ್ರೇರಣಾ ಮೋಟಾರ್ಸ್ ಅಂತ ಒಂದು ಸಂಸ್ಥೆ. ಇದು ಟಾಟಾ ಮೋಟಾರ್ಸ್ ಡೀಲರ್ಸ್ ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಬೆಂಗಳೂರಲ್ಲಿ ಇರುವಂತಹ ಒಂದು ವರ್ಕ್ಶಾಪ್ಸ್ಗೆ ಅವಕಾಶಗಳನ್ನ ನೋಡ್ತಾ ಇರುವಂಥವ್ರಿಗೆ ಒಂದು ಅವಕಾಶ. ನೋಡಿ ಇಂಟರ್ವ್ಯೂ ಇರುವಂಥದ್ದು ಹುಬ್ಳಿಯಲ್ಲಿ, ಮೊದಲೇ ಹೇಳ್ತಾ ಇದ್ದೀನಿ. ಸೊ ಇಂಟರ್ವ್ಯೂ ಇರೋದು ಹುಬ್ಳಿಯಲ್ಲಿ. ಸೊ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು, ಇಮೇಲ್ ಐಡಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ future@preranamotors.com ಅಪ್ಲೈ ಮಾಡ್ಬೋದು. ನೋಡಿ ITI ವಿತ್ ಆ್ಯಂಡ್ ವಿತೌಟ್ ಎಕ್ಸ್ಪೀರಿಯನ್ಸ್ ಫ್ರೆಷರ್ಸು, ಎಕ್ಸ್ಪೀರಿಯನ್ಸ್ ITI ಟೆಕ್ನಿಷಿಯನ್ಸ್ಗೆ ಕರೆದಿರುವಂಥದ್ದು. ಮತ್ತು ನೋಡಿ ಸರ್ವಿಸ್ ಅಡ್ವೈಸರ್ಸ್ ಅಂತ ಕರೆದಿದ್ದಾರೆ. ಸೊ ಡಿಪ್ಲೊಮೊ
ವಿತ್ ಆ್ಯಂಡ್ ವಿತೌಟ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಅವಕಾಶ ಇರುವಂಥದ್ದು ಅಂತ ಹೇಳ್ಬೋದಾಗಿದೆ. ಮತ್ತು ನೋಡಿ ಇಲ್ಲಿ ಸ್ಯಾಲ್ರಿ ಅಕಾಮಡೇಷನು ಎಲ್ಲ ಸಪೋರ್ಟ್ ಮಾಡ್ತಾರೆ ಔಟ್ ಸ್ಟೇಷನ್ ಕ್ಯಾಂಡಿಡೇಟ್ಸ್ಗೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಹೊರ ಜಿಲ್ಲೆಗಳಿಂದ ಬರುವಂಥವ್ರಿಗೆ ಸೊ ಅವ್ರಿಗೆ ಎಲ್ಲ ಉಳ್ಕೊಳ್ಳೋದಕ್ಕೆ ಊಟ ವಸತಿ ಎಲ್ಲ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಬೇಕಾಗಿರೋಂಥವ್ರು ಉದ್ಯೋಗ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ಮೇಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬೋದು. ಮತ್ತು ನೋಡಿ ಇಲ್ಲಿ ಡ್ರೈವರ್ಸ್ ವಾಂಟೆಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಕೂಡ ಹುಬ್ಳಿಯಲ್ಲಿ ಇರುವಂಥದ್ದು. ಸೊ ಡ್ರೈವರ್ಸ್ ಶ್ರೀ ಮಹಾಲಕ್ಷ್ಮಿ ಟ್ರ್ಯಾಕ್ಟರ್ ಟ್ರೈಲರ್ ಸ್ಪೇರ್ಸ್ ಅಂತ ಹೇಳಿ ಸಂಸ್ಥೆ ಹೆಸರು, ಇಂಡಸ್ಟ್ರಿಯಲ್ ಎಸ್ಟೇಟ್ ಸೆಕೆಂಡ್ ಗೇಟ್ ಅಂತ ಹೇಳಿ ಕೇಳಿದರೆ, ಗೋಕುಲ್ ರೋಡ್ ಹುಬ್ಳಿ ಅಂತ ಹೇಳಿ ಕರೆದಿರುವಂಥದ್ದು. ಸೊ ಫೋನ್ ನಂಬರ್ ಕೂಡ ಕೊಟ್ಟಿರುವಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ. ಸೊ ಡ್ರೈವರ್ಸ್ ಯಾರು ಕೆಲಸ ನೋಡ್ತಾ ಇದ್ದೀರಾ ಸೊ ಅವ್ರಿಗೆ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಬೇಕಾಗಿದ್ದಾರೆ ಯುರೇಕಾ ಸೆಂಟರ್ನಲ್ಲಿ ಶೌಚಾಲಯ ಮತ್ತು ಮೂತ್ರಾಲಯ ನಿರ್ವಹಣೆಗಾಗಿ ಅಂತ ಕೇಳಿದ್ದಾರೆ. ಸೊ ಮೇಂಟೆನೆನ್ಸ್ ಪೊಸಿಷನ್ಸ್ಗೆ ಕರೆದಿರುವಂಥದ್ದು ಯುರೇಕಾ ಸೆಂಟರ್ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸ್ತ್ರೀಯರು ಇಬ್ಬರು ಸ್ತ್ರೀಯರು ಮತ್ತು ಒಬ್ಬ ಪುರುಷ ಅಂತ ಹೇಳಿ ಇಲ್ಲಿ ಬೇಕಾಗಿದ್ದಾರೆ ಅಂತ ಹೇಳಿ ಕೇಳಿರುವಂಥವ್ರು. ಸೊ ಇದು ಕೂಡ ಹುಬ್ಳಿಯಲ್ಲಿ ಇರುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದಾಗಿದೆ. ಸೊ ನಿಮ್ಮ ಸ್ವಂತ ಖರ್ಚಿನಿಂದ ಬಂದು ಮಾತನಾಡಿ ಸಂಬಳ ಕೇಳಿಕೊಳ್ಬೇಕು ಅಂತ ಕೇಳಿದ್ದಾರೆ. ಸೊ ನಿಮ್ಮ ಒಂದು ಸ್ವವೆಚ್ಚದಿಂದ ಅಲ್ಲಿ ಹೋಗಿ ಸೊ ನಿಮಗೆ ಎಷ್ಟು ಬೇಕು ಸಂಬಳ ಅಂತ ಕೇಳಿಕೊಂಡು ಈ ಒಂದು ಇಂಟ್ರೆಸ್ಟ್ ಇರುವಂಥದ್ದು ಅಪ್ಲೈ ಮಾಡ್ಬೋದು. ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು, ಫೋನ್ ನಂಬರ್ ಕೂಡ ಫೋನ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ದಾವಣಗೆರೆ ಶ್ರೀ ವಿನಾಯಕ ನಗರ ಸಾರಿಗೆ ಬಸ್ನಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಡ್ರೈವರ್ಗಳು ಮತ್ತು ಕಂಡಕ್ಟರ್ಗಳಿಗೆ ಇರುವಂಥ ಅವಕಾಶ, ಪುರುಷ ಹಾಗೂ ಮಹಿಳಾ ಕಂಡಕ್ಟರ್ಗಳು ಬೇಕಾಗಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಸೊ ದಾವಣಗೆರೆ ಶ್ರೀ ವಿನಾಯಕ ದಾವಣಗೆರೆಯಲ್ಲಿ ಸಂಸ್ಥೆ, ಇಲ್ಲಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್ ಈ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆಲ್ಲರೂ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರಿ. ಖಂಡಿತವಾಗ್ಲೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.